ಬದುಕು ಜಟಕ ಬಂಡಿ. ನಿಮ್ಗೆ ಯಾರು ವಿರೋಧಿ ಇದ್ದಾರೆ? ನೀವು ಒಳ್ಳೇದನ್ನ ಹೇಳೋಕ್ಕಾಗಿ ಹೊರಟಿದ್ದೀರಿ, ನಿಮ್ಗೆ ಯಾರು ವಿರೋಧಿ ಇರಕ್ ಸಾಧ್ಯ? There was a group of people. ಒಂದು ಗುಂಪು, ಅವರ ಉದ್ದೇಶ ಈ ಭೂಮಿಯನ್ನ ಹೊಡೆಯೋದು. ವರ್ಷದಿಂದ ಪ್ಲಾನ್ ಮಾಡಿ ನಮ್ಮ ಆಶ್ರಮದಲ್ಲಿ ಜನರನ್ನ ಒಳಗೆ ತೋರಿಸಿದ್ದಾರೆ. ನಾವು ತುಂಬಾ ಸರಳ, ಯಾರು ಬೇಕಾದ್ರೂ ಬರ್ತಾರೆ ಹೋಗ್ತಾರೆ. ನಮ್ಮಲ್ಲಿ ಬಂದು ಸೇರಿಕೊಂಡ ವ್ಯಕ್ತಿ ಎಲ್ಲಾ ಮಾಹಿತಿ ಕಲೆ ಹಾಕೊಂಡು ಮಾಡಿದ್ದಾನೆ. ಈ ವಿಡಿಯೋನ ಕ್ರಿಯೇಟ್ ಮಾಡಿದ ಮೇಲೆ ದೊಡ್ಡ ಮೊತ್ತದ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡಿದ್ದಾನೆ. ನಾನೇನು ಆಸಕ್ತಿ ತೋರಿಸಲೇ ಇಲ್ಲ. ನಮ್ಮ ಭಕ್ತರೊಬ್ಬರನ್ನ ಬೆದರಿಸಿದ್ದಾನೆ. ಆದರೆ ನಾನು ಹೇಳಿದೆ ದುಡ್ಡು ಗಿಡ್ಡು ಏನೂ ಇಲ್ಲ. ನಂತರ ಇದೆಲ್ಲ ಮಾಡಿದ. ಅಷ್ಟೇ ಅಲ್ಲ, ರೌಡಿಗಳಿಂದ ಅಟ್ಯಾಕ್ ಮಾಡಿದ್ರು. ಒಳಗಿದ್ದ 3 ಸನ್ಯಾಸಿಗಳನ್ನ ಕೊಲ್ಲಲು ಪ್ರಯತ್ನಿಸಿದ್ದಾರೆ. Then they created this whole scandal, means created this whole disturbance, and not only that, sent enough rowdies and attacked all our branches very systematically. Here also the Bidhi Ashram, few rowdies have tried to burn our brahmachari staying quarters, keeping 3 brahmacharis inside. They tried to kill 3 sannyasis, keeping them inside the quarters. They burnt, but not a single this kind of work was done by the local villagers or Karnataka people. ಇದ್ಯಾವುದು ಗ್ರಾಮಸ್ಥರ ಹಾಗೂ ಕರ್ನಾಟಕದವರ ಕೃತ್ಯವಲ್ಲ. ಇದೆಲ್ಲ ತಮಿಳುನಾಡಿನ ರೌಡಿಗಳು ಮಾಡಿದ್ರು. ಅವರಿಗೆ ರಾಜಕೀಯ ಹಾಗೂ ಮಾಧ್ಯಮದ ಸಪೋರ್ಟ್ ಇತ್ತು. ಅಲ್ಲಿಂದಲೇ ರೌಡಿಗಳನ್ನ ಕರೆದುಕೊಂಡು ಬಂದ್ರು, ದೊಡ್ಡ ಇಶ್ಯೂ ಮಾಡಿದ್ರು. Just to make more news. And not only that, they tried to kill me also by throwing acid and throwing petrol bomb. The people who came here, they came. ಪೆಟ್ರೋಲ್ ಬಾಂಬ್ಸ್ ಕೂಡ ತಂದಿಟ್ಟು. When our brahmacharis started video recording, they dropped the bags which they had in their hand and ran away. They were, not only that, we heard very clearly their conversation. ತಮಿಳ್ನಲ್ಲಿ ಸ್ವಾಮಿ ಹೋಗ್ಬಿಟ್ಟ, ಇವನ ಕತೆ ಫಿನಿಶ್ ಆಯ್ತು ಅಂತಾನು ಫೋನ್ ನಲ್ಲಿ ಮಾತಾಡ್ಕೊಂಡ್ರು. That time I was in Kumbh Mela in Haridwar. ಹರಿದ್ವಾರದ ಕುಂಭಮೇಳದಲ್ಲಿದ್ದೆ. ಇದಾದ ನಂತರ ನಮ್ಮ ಎಲ್ಲಾ ಸ್ವಾಮಿಗಳು ನನ್ನನ್ನ ರಕ್ಷಿಸಲು ಬಂದರು. ಆದರೆ ನನ್ನನ್ನ ಅಟ್ಯಾಕ್ ಮಾಡಲು ಬಂದಿದ್ದ ವ್ಯಕ್ತಿಗಳು ರಾಜಕೀಯವಾಗಿ ಮಾಧ್ಯಮಗಳ ಮೂಲಕವಾಗಿ ಬಹಳಷ್ಟು ಬಲಿಷ್ಠರಾಗಿದ್ದರು. ಅವರಿಗೆ ಪೊಲೀಸ್ ಬಲವೂ ಇತ್ತು. ಹಾಗಾಗಿ ನಮ್ಮ ಸ್ವಾಮಿಗಳು ನನಗೆ ಸಲಹೆ ನೀಡಿದ್ರು, ಕೆಲ ದಿನಗಳ ಕಾಲ ಇಲ್ಲೇ ಇರಿ ಅಂತ ಹರಿದ್ವಾರದಲ್ಲಿ ಇರಿಸಿದ್ರು. ಕರ್ನಾಟಕ ಪೊಲೀಸ್ಗೆ ಸ್ಪಷ್ಟವಾಗಿ ಹೇಳಿದ್ದೆ, ನನ್ನನ್ನ ಇಂಟ್ರಾಗೇಟ್ ಮಾಡಬೇಕು ಅಂತ ಹೇಳಿ ನಾನು ಬಂದು ನಿಮ್ಮ ಮುಂದೆ ಹಾಜರಾಗ್ತೀನಿ ಅಂತ. ಆದರೆ ಯಾವುದೇ ಸರಿಯಾದ ಕಾರಣ ಇಲ್ಲದೆ, ಸಮನ್ಸ್ ಇಲ್ಲದೆ ನನ್ನನ್ನ ಅರೆಸ್ಟ್ ಮಾಡಿದ್ರು. ನಾನು ಹಿಮಾಚಲ ಪ್ರದೇಶದಲ್ಲಿದ್ದಾಗ ಶಿಮ್ಲಾ ಬಳಿ ಇದ್ದೆ. ಡೈಲಿ 8 ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದೆ. They say, come and appear. The first summon was given after 7 days. And the second summon was given after 2.5 hours. Means they say 9 o'clock they come and give a summon saying 7:30 come and appear. ಅಲ್ಲಿನ ಸ್ಥಳೀಯರ ಜೊತೆ ಮಾತಾಡ್ತಾ ಇದ್ದೆ. ನಾನೇನು ಅಡಕೊಂಡಿರಲಿಲ್ಲ. ಆ ಸಮಯದಲ್ಲಿ ಎಲ್ಲ ಟಿವಿ ಹಾಗೂ ರೇಡಿಯೋಗಳು ನನ್ನ ಕುರಿತೆ ಭಜನೆ ಮಾಡುತ್ತಿತ್ತು. 9 ಗಂಟೆಗೆ ಸಮನ್ಸ್ ಕೊಟ್ಟರು, 7:30ರವರೆಗೆ ಅಪಿಯರ್ ಆಗಕ್ಕೆ ಹೇಳಿದ್ರು. ಹೀಗೆ ನನ್ನನ್ನು ಅರೆಸ್ಟ್ ಮಾಡಿದ್ರು. ನಮ್ಮ ಲಾಯರ್ ಹೇಳಿದ್ರು, ಹೀಗೆ ಮಾಡೋ ಹಾಗಿಲ್ಲ, ನಿಮ್ಮ ಮೇಲೆ ಯಾರೂ ದೂರು ನೀಡಲಿಲ್ಲ ಅಂತ. ನಾನು ತುಂಬಾ ಸಫರ್ ಮಾಡಿದೆ. ಯಾಕೆಂದ್ರೆ 377, 376 the rape charge cases are there. ಇಡೀ ಭಾರತದಲ್ಲಿ ರೇಪ್ ಚಾರ್ಜ್ ನಲ್ಲಿ ನರಳಿದ ವ್ಯಕ್ತಿ ನಾನೊಬ್ಬನೇ ಅನ್ಸುತ್ತೆ. ಅವ್ರು ಯಾರೋ ಇದಾರಂತೆ, ನಿಮ್ ಕಂಡ್ರೆ ಭಯ ಅಂತಲ್ಲ ಅವ್ರಿಗೆ? Oh God. So when you make an FIR, you should at least mention somebody's name. FIR ನಲ್ಲಿ ಹೆಸರು ಇಲ್ಲ, ಆಲ್ಟರ್ನೇಟ್ ನೇಮ್ ಕೂಡ ಇಲ್ಲ, ಏನು ಹಾಕಿಲ್ಲ. Some name you should put it as name altered. You should have an identity when you create an FIR. There is no, not only there is no mention of name or there is no mention of altered name. ಹೆಸರಿಲ್ಲದೆ ಹಾಕಿದ FIR ಇದು ಒಂದೇ. ಸಾಧ್ಯವಾದಷ್ಟು ತೊಂದರೆ ಕೊಟ್ಟು. This is altered, but there is no person. There is no mentioning of any person. In the whole, the lakhs of cases our lawyers have arranged the search. This is the only case where 376 is slapped without any victim, without any name. For no reason they are arrested and kept in the prison, tortured in all possible way. And even after I got the bail, after 53 days, still they don't have a victim. And after 6 months, they know now that. ನನಗೆ ಬೇಲ್ ಸಿಕ್ಕಿದ ನಂತರನೂ 6 ತಿಂಗಳು ಆದ ಮೇಲೆ, ಸಾಕ್ಷಿ ಇಲ್ಲ ಅಂದ ಮೇಲೆ ಸಡನ್ ಆಗಿ ಯಾರನ್ನೋ ಕರೆತಂದ್ರು. ಅದೆಲ್ಲಿಂದ ತಂದ್ರು ಗೊತ್ತಿಲ್ಲ. ಅವರನ್ನ ನಾನು 4 ವರ್ಷದಿಂದ ಉಪಯೋಗಿಸಿಕೊಳ್ತಿದ್ದೀನಿ ಅಂತ ಹೇಳಿದ್ರು. And now they have somebody and whose name they won't reveal, and who has been the so-called, what to say, I can't even
4 years has been raped. I am really surprised. How can they call? And I'm really surprised. COD should feel shame. ಅದು ಹೇಗೆ ಸಾಧ್ಯ? ನಾಚಿಕೆ ಆಗಬೇಕು ಈ ತರ ಮಾಡೋದಕ್ಕೆ. ಸಾಮಾನ್ಯರಿಗೂ ಅರ್ಥ ಆಗುತ್ತೆ 4 ವರ್ಷದಿಂದ ಹೇಗೆ ಒಂದೇ ಸಮನೆ ರೇಪ್ ಮಾಡಕ್ಕೆ ಸಾಧ್ಯ ಅಂತ. How can somebody be raped for 4 years? ನೀವು ಮಂಕುಬೂದಿ ಅರ್ಚಿ ಮೆಸ್ಮರೈಸ್ ಮಾಡಿ ರೇಪ್ ಮಾಡ್ತೀರಿ. Oh God. ನೀವು ಕೂತ್ಕೊಂಡೇ ಎಲ್ಲಾರನ್ನು ಹೀಗೆ ಮೆಸ್ಮರೈಸ್ ಮಾಡ್ತೀರಲ್ಲ. Mesmerism can be done maximum. ಮೆಸ್ಮರೈಸ್ ಒಂದು 10-15 ನಿಮಿಷ ಮಾಡಬಹುದು, ಆದ್ರೆ ಸತತವಾಗಿ 4 ವರ್ಷ ಅಲ್ಲ. Understand the basic thing. Mesmerism, of course, first thing, I don't do mesmerism. ಮಾಡ್ತೀರಾ ನೀವು? ಕೇಳ್ಬೇಕು ಅನ್ಕೊಂಡೆ. No, I don't do mesmerism. That is ವೈಜ್ಞಾನಿಕವಾಗಿಯೂ ಇದು ಸುಳ್ಳು. ಯಾವುದೇ ಸಂಮೋಹಿನಿ ವಿದ್ಯೆನ ನಾನು ಮಾಡಿಲ್ಲ. ಅವರು ಯಾವುದೇ ಕಾರಣ ಇಲ್ಲದೆ ನನ್ನ ಅರೆಸ್ಟ್ ಮಾಡಿದ್ರು. ಅದನ್ನ ಸಮಜಾಯಿಸಿಕೊಳ್ಳೋಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ. it is only a Kundalini awakening, which is our traditional process, which does only positive good to the body and mind. I can say the scientific research proves only good is happening in the program. There is no mesmerism is happening. There is no hypnotism is happening. So understand, it is just they need to now save their face. They are arrested without a victim. Now they need to save their face. And what to do? Now they are cooking up all these kind of things. I wanted to let them know, not only I'll prove my innocence in the court and I'll get out of this case very easily, the person who is accusing has to go through the defamation charges and the police has to face the malicious prosecution charges, because they have missed some of the basic vital points in their inquiry, in their investigation. It is not, see, if it's an investigation, they would have done everything legally. It's more like a witch hunting. I can say very clearly, it is a witch hunting. It is not investigation. Naturally, now they will have to face the court and answer everything in the court. ಇದಕ್ಕೆ ಮೇಲೆಯೂ ಅಂದಾಲ್ ಒಂದು ಉண்மைಯ ಪುರಂಬ ಇಷ್ಟೆಲ್ಲ ಆದ್ರೂ ನಿತ್ಯಾನಂದನ ಕಡೆಯಿಂದ ದಿನ ಕೊಲೆ ಬೆದರಿಕೆ ಬರ್ತಾ ಇದೆ. 40 ಲಕ್ಷನೋ 4 ಕೋಟಿ ಭಕ್ತರಿರ್ಬೋದು, ಆದ್ರೆ 40 ಜನಗಳಿಗೆ ಅನ್ಯಾಯ ಆಗಿದೆ. ಒಂದು ಕೊಲೆ ಮಾಡಿದ್ರು ಕೊಲೆನೆ. 4 ಲಕ್ಷ ಜನಕ್ಕೆ ಏನೂ ಆಗಿಲ್ಲ ಅಂತ ಹೇಳ್ಬೇಡಿ. ದಯವಿಟ್ಟು ಮತ್ತೆ ಮೂರ್ಖರಾಗಬೇಡಿ ಅಂತ ಹೇಳ್ತೀನಿ. ತುಂಬಾ ಹೆಣ್ಣು ಮಕ್ಕಳು ಮೂರ್ಖರಾಗಿದ್ದಾರೆ. ಇನ್ನು ಮುಂದೇನಾದ್ರೂ ನಿತ್ಯಾನಂದನ ಜೊತೆ ಹುಷಾರಾಗಿರಿ ಅನ್ನೋದೇ ನನ್ನ ಪ್ರಾರ್ಥನೆ. ಇನ್ನು ಮುಂದೆ ಸಮಾಜ ಸೇವಕರು, ರಾಜಕಾರಣಿಗಳು, ಮುಖ್ಯವಾಗಿ ಹಿರಿಯ ಧಾರ್ಮಿಕ ಮುಖಂಡರು ಈ ಪ್ರಕರಣದಲ್ಲಿ ನನ್ನನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತೇನೆ. இந்த கேஸுக்கு சப்போர்ட் பண்ணணும், மாரல் சப்போர்ட்டா இருக்கணும் அப்படின்னு என்னோட வேண்டுகோள். ರಂಜಿತಾ ಹಾಗೂ ನಿತ್ಯಾನಂದ ಒಟ್ಟಿಗೆ ಇರೋ ವಿಡಿಯೋ ಸಾಕ್ಷಿಯಾಗಿ ಪರಿಗಣಿಸಿದೆ. ಅವರು ಒಪ್ಕೊಳ್ತಾರೋ ಇಲ್ವೋ, ಆದ್ರೆ ನಮ್ಮ ದೇಶದ ಅತಿ ದೊಡ್ಡ ವಿಧಿ ವಿಜ್ಞಾನ ಪ್ರಯೋಗಾಲಯ ಆ ವಿಡಿಯೋದಲ್ಲಿ ಇರೋದು ನಿತ್ಯಾನಂದ ಹಾಗೂ ರಂಜಿತಾ ಅಂತ ದೃಢೀಕರಿಸಿದೆ. All I am saying is, whatever Lenin was doing, ನಂತರ ಗೊತ್ತಾಯ್ತು ಅವನು ಏನು ಮಾಡಿದ್ನೋ ಅದನ್ನ ನನ್ನ ತಲೆಗೆ ಕಟ್ಟಿದ ಅಷ್ಟೇ. that's what I can say. I have seen in this whole thing, whatever people, you see, whatever fantasies they had, they project on me and see. ಆತನ ಸೆಕೆಂಡ್ ವೈಫ್ ಕೂಡ ನನ್ನ ಬಳಿ ಆಶೀರ್ವಾದ ಹಾಗೂ ಕೌನ್ಸಿಲಿಂಗ್ಗೆ ಬಂದಿತ್ತು. ಅವನು ನನ್ನ ಬಗ್ಗೆ ಏನೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾನೋ ಅದೆಲ್ಲ ಅವನದ್ದೇ ಜೀವನ ಶೈಲಿ. ನನಗೆ ಆಶ್ಚರ್ಯ ಆಯಿತು. I was wondering, oh God, how people can imagine. Now ಕಲ್ಪನೆಗೂ ಸಿಗದಂತೆ ಪ್ರೊಜೆಕ್ಟ್ ಮಾಡಿ ಬರೀತಿದ್ದಾರೆ ಅಷ್ಟೇ. he is projecting it on me and writing. ದುರಂತ ಅಂದ್ರೆ ಅವನು ಕಾನೂನನ್ನ ಎದುರಿಸಲೇಬೇಕು, ಕೋರ್ಟ್ನ ಫೇಸ್ ಮಾಡಲೇಬೇಕು. He has to face the court. ಇದರಿಂದ ಬಹಳಷ್ಟು ಜನ ಸ್ವಾಮೀಜಿಗಳ ಮೇಲೆ ಒಂದು ಭಕ್ತಿಯನ್ನು ಇಟ್ಕೊಂಡು ಒಂದು ಮಾರ್ಗದರ್ಶನ ನೀಡ್ತಾರೆ ಅನ್ಕೊಂಡಿದೀವಿ. ಆದರೆ ಅದು ದಾರಿ ತಪ್ಪದೆ ಅವರು ಮಾರ್ಗದರ್ಶನ ನೀಡುವುದರಲ್ಲಿ ಮಾತ್ರ ತೊಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಒಬ್ಬ ಧಾರ್ಮಿಕ ಗುರುವಾಗಿ ನಿಮಗೆ ಅವಹೇಳನೆ ಮಾಡೋದಕ್ಕಾಗಿ ಒಂದು ರೀತಿಯ ಏರ್ಪಾಡು, ಪಿತೂರಿ ಎಲ್ಲವೂ ನಡೆದಿದೆ ಅಂತ ನೀವು ಹೇಳ್ತೀರಿ. ಹಾಗಿದ್ರೆ ಬೇರೆ ಧಾರ್ಮಿಕ ಗುರುಗಳು ಇದನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಸಹಾಯಕ್ಕೆ ಬಂದ್ರ ಅಥವಾ ಬರಲಿಲ್ಲ? Many of the spiritual ತುಂಬಾ ಆಧ್ಯಾತ್ಮಿಕ ಗುರುಗಳು, ನಿಜವಾದ ಗುರುಗಳು ಬಂದ್ರು. ಕಂಚಿ ಶಂಕರಾಚಾರ್ಯ, ಗೋಲ್ಡನ್ ಟೆಂಪಲ್ ನಾರಾಯಣಿಯಮ್ಮ, ಸತ್ಯ ಸಾಯಿಬಾಬಾ ಕೂಡ ಬಂದ್ರು. ಧಾರ್ಮಿಕ ಗುರುಗಳು ಕೂಡ ಸಪೋರ್ಟ್ ಮಾಡಿದ್ರು. and religious leaders very strongly stood with me directly. Many gave direct statement. Some who are not able to give direct statement at least send their representatives, including Balangaranath Swamiji, Alchinchanagiri Math, Koladamath Swamiji. Many spiritual gurus, leaders stood with me very strongly. ಸೊ ಅವರೆಲ್ಲರೂ ನಿಮ್ಮ ಸಹಾಯಕ್ಕೆ ಆ ಸಮಯದಲ್ಲಿ ಇದ್ರು. Yes. ಮುಂದಿನ ನಿಮ್ಮ ಧ್ಯಾನಪೀಠದ ಭವಿಷ್ಯವನ್ನ ಹೇಗೆ ನೋಡ್ತೀರಿ ಸ್ವಾಮೀಜಿ? I can see very clearly. We already walked out of this
scandal and abusal. ನಾವು ಈಗಾಗಲೇ ಸ್ಕ್ಯಾಂಡಲ್ನಿಂದ ಹೊರಗೆ ಬಂದಿದ್ದೀವಿ. ಕೇವಲ ಕಾನೂನಿನ ಕೆಲಸ ಅಷ್ಟೇ ಉಳಿದಿರೋದು. I'll prove my innocence in the court. We will do a great contribution to the human civilization. First, by doing many scientific studies in the spiritual field, like a physical healing and spiritual healing and all that, we are going to study. And second thing, I am going to study scientifically and prove teleportation through the ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ವೈಜ್ಞಾನಿಕ ಅಧ್ಯಯನ ಮಾಡಬೇಕಿದೆ. ಟಿಪೋರ್ಟೇಷನ್ ಅನ್ನ ವೈಜ್ಞಾನಿಕವಾಗಿ ಸಾಬೀತು ಮಾಡಬೇಕಿದೆ. ಆಧ್ಯಾತ್ಮಿಕ ಶಕ್ತಿಯನ್ನ ಜಗತ್ತಿಗೆ ತೋರಬೇಕು. ಆಧ್ಯಾತ್ಮಿಕ ಅನುಭವ ಹಾಗೂ ಜ್ಞಾನವನ್ನ ಎಲ್ಲೆಡೆ ಹರಡಬೇಕು. ಜೊತೆಗೆ ಸಾಮಾಜಿಕ ಸೇವೆಯನ್ನ ಸಾಧ್ಯವಾದಷ್ಟು ಮಾಡಬೇಕು ಅನ್ನೋ ಗುರಿ ಇದೆ. ನನಗೆ ಸಿಗೋ ಎಲ್ಲ ಆಧ್ಯಾತ್ಮಿಕ ಸೌಲಭ್ಯಗಳನ್ನ ನಾಗರಿಕ ಸಮಾಜದ ಜೊತೆ ಹಂಚಿಕೊಳ್ಳುವ ಬಯಕೆ ಇದೆ. spiritual benefits and enlightenment. ಧನ್ಯವಾದಗಳು ಸ್ವಾಮೀಜಿ. Thanks. ಬಹಳ ದೀರ್ಘವಾಗಿ, ಬಹಳ ಮುಕ್ತವಾಗಿ, ಯಾವ ಪ್ರಶ್ನೆಗೂ ಬೇಜಾರಿಲ್ಲದೆ ಬಹಳ ತಾಳ್ಮೆಯಿಂದ ಉತ್ತರಗಳನ್ನ ಹೇಳಿದ್ದೀರಿ. ನಿಮ್ಮ ಮನಸ್ಸುಗಳಲ್ಲಿ, ಬುದ್ಧಿಗಳಲ್ಲಿ ಇದ್ದಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳು ಸಿಕ್ಕಿವೆ ಅಂತ ನಾನು ಅಂದ್ಕೋತೀನಿ. ನನಗೆ ಕನ್ನಡದ ಜನದ ಬಗ್ಗೆ ಗೌರವ ಇದೆ. ನೀವು ನಮ್ಮ ಆಶ್ರಮಕ್ಕೆ ಬನ್ನಿ, ನಮ್ಮ ಬಾಗಿಲು ಸದಾ ತೆರೆದಿವೆ. ನಮ್ಮೊಂದಿಗೆ ಇಷ್ಟೊಂದು ಕಾಲ ಇದ್ದಿದ್ದಕ್ಕಾಗಿ ಸ್ವಾಮೀಜಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ನೋಡ್ತೀನಿ. ಜಟಕ